ಬೆನ್ನು ಯಾವ್ದು ದೀಪಾವಳಿಗೆ ಮೆಟ್ರೋದಲ್ಲಿ ಎಷ್ಟೆಲ್ಲ ಸ್ಟ್ರಿಕ್ಟ್ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಇಲ್ಲೊಬ್ಬ ಯುವಕ ಗನ್ ಹಿಡ್ಕೊಂಡು ಬಂದು ದೊಡ್ಡ ಹೈಡ್ರಾಮವನ್ನೇ ಮಾಡಿದ್ದಾನೆ. ಗನ್ ಹಿಡಿದು ಬಂದ ಹುಡುಗ ಮೆಟ್ರೋದಲ್ಲಿ ಏನ್ ಮಾಡಿದ್ದಾನೆ ಅಂತ ಹೇಳ್ತೀನಿ ನೋಡಿ. ಏನು, ಈ ಒಂದು ಘಟನೆ ನಡೆದಿರುವುದು ಬೇರೆ ಎಲ್ಲೋ ಅಲ್ಲ, ನಮ್ಮ ಬೆಂಗಳೂರು ಪರ್ಪಲ್ ಲೈನ್ ಮೆಟ್ರೋದಲ್ಲಿ. ಹೌದು, ಸೊಂಟದಲ್ಲಿ ಗನ್ ಇಟ್ಟುಕೊಂಡು ಮೆಟ್ರೋ ಹತ್ತಿದ ಯುವಕನನ್ನ ನೋಡಿ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. ಮಕ್ಕಳ ಬಂದೂಕು ಅಂತ ಫ್ರ್ಯಾಂಕ್ ಮಾಡಿದರೂ ಪ್ರಯಾಣಿಕರಿಗೆ ಅದು ನಿಜವಾದ ಗನ್ ಅಂತ ಅನ್ಸಿದೆ. ಎಷ್ಟು ದಿನ ದೆಹಲಿ, ಕೋಲ್ಕತ್ತಾ ಮೆಟ್ರೋದಲ್ಲಿ ಇಂತಹ ಹುಚ್ಚಾಟದ ಘಟನೆಗಳನ್ನ ನೋಡ್ತಿದ್ವಿ. ಈಗ ನಮ್ಮ ಬೆಂಗಳೂರಿನ ಮೆಟ್ರೋದಲ್ಲಿಯೂ ಇದೇ ರೀತಿಯ ಕಾಟ ಕೊಡುತ್ತಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಆಯ್ತು ಈ ಘಟನೆ. ಇನ್ನು ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿದ್ದ ಜನರು ಯುವಕನ ಹುಚ್ಚಾಟದಿಂದ ಕಿರಿಕಿರಿಗೆ ಒಳಗಾಗಿದ್ದಾರೆ. ಸೊಂಟದಲ್ಲಿ ಗನ್ ಇಟ್ಟುಕೊಂಡು ಸಹ ಪ್ರಯಾಣಿಕರ ಜೊತೆಗೆ ಕುಳಿತು ಸಂಚಾರ ಮಾಡಿದ ಯುವಕ ಜನರನ್ನು ಕೆಣಕುವ ರೀತಿಯಲ್ಲಿ ವರ್ತಿಸಿದ್ದಾನೆ. ಈ ವೇಳೆ ಕೆಲ ಪ್ರಯಾಣಿಕರು ಧೈರ್ಯ ತೋರಿಸಿ ಯುವಕನಿಗೆ ಬುದ್ಧಿ ಹೇಳಿದ್ದಾರೆ. ಆದರೆ ಇಂತಹ ಹುಚ್ಚಾಟವನ್ನ ತಡೆಯದಿದ್ದರೆ ಮೆಟ್ರೋದಲ್ಲಿ ಪ್ರಯಾಣಿಸುವ ಜನರ ಸುರಕ್ಷತೆ ಪ್ರಶ್ನಾರ್ಥಕವಾಗುತ್ತದೆ. ಸಿಸಿಟಿವಿ ದೃಶ್ಯಾವಳಿಗಳು ಯುವಕನ ಹುಚ್ಚಾಟ ಸ್ಪಷ್ಟವಾಗಿ ದಾಖಲಾಗಿದೆ. ಹಾಗೇನೆ ಮೆಟ್ರೋದಲ್ಲಿ ಮಕ್ಕಳು, ಮಹಿಳೆಯರು, ಹಿರಿಯರು ಪ್ರಯಾಣಿಸುತ್ತಾರೆ. ಅವರ ಸುರಕ್ಷತೆಯನ್ನ ಲೆಕ್ಕಿಸದೆ ಫ್ರ್ಯಾಂಕ್ ಹೆಸರಲ್ಲಿ ಇಂತಹ ಕೃತ್ಯ ನಡೆಸುವುದು ಸಾರ್ವಜನಿಕರ ಜೀವಕ್ಕೆ ಅಪಾಯ. ಪ್ರಯಾಣಿಕರ ಆಕ್ರೋಶ ಈಗ ಹೆಚ್ಚಾಗಿದೆ. ಫ್ರ್ಯಾಂಕ್ ಮಾಡಿದ ಯುವಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಜನರು ಒತ್ತಾಯಿಸುತ್ತಿದ್ದಾರೆ. ಮೆಟ್ರೋದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆ ಕೇಳಿಬರುತ್ತಿದೆ. ಒಟ್ಟಾರೆ ಫ್ರ್ಯಾಂಕ್ ಮಾಡಲು ಹೋಗಿ ದೊಡ್ಡ ಅವಾಂತರವನ್ನ ಮಾಡಿಕೊಂಡ ಯುವಕ ಆಟ ಆಡೋದು ಸರಿ, ಆದ್ರೆ ಇಂತಹ ಹುಚ್ಚಾಟದಿಂದ ಬೇರೆಯವರ ಜೀವಕ್ಕೆ ಅಥವಾ ಬೇರೆಯವರ ಸಮಯಕ್ಕೆ ತೊಂದರೆಯಾಗಬಾರದು ಅಷ್ಟೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.